ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್. ಕ್ವಿಜ್ ಅನ್ನು ಓದುತ್ತಿರುವವರು ಗೀತಾಂಜಲಿ. ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ. ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾನೇ ಸಹಕಾರಿಯಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ. ನಿಮ್ಮ ಮೊದಲನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಸಿದ್ದರಾಮಯ್ಯ ಯಾವ ಜಿಲ್ಲೆಯಲ್ಲಿ ಜನಿಸಿದರು? ಆಪ್ಷನ್ ಎ ಬೀದರ್, ಆಪ್ಷನ್ ಬಿ ಮಂಡ್ಯ, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಮಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರು ಜನಿಸಿದರು. ನಿಮ್ಮ ಎರಡನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಸಿದ್ದರಾಮಯ್ಯ ವೃತ್ತಿಯಿಂದ ಏನು? ಆಪ್ಷನ್ ಎ ಯೂಟ್ಯೂಬರ್, ಆಪ್ಷನ್ ಬಿ ಇಂಜಿನಿಯರ್, ಆಪ್ಷನ್ ಸಿ ಲಾಯರ್, ಆಪ್ಷನ್ ಡಿ ಟೀಚರ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಲಾಯರ್. ನಿಮ್ಮ ಮೂರನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಆನೆಯು ಒಟ್ಟು ಎಷ್ಟು ವರ್ಷಗಳ ಕಾಲ ಬಾಳುತ್ತದೆ? ಆಪ್ಷನ್ ಎ 20 ವರ್ಷಗಳ ಕಾಲ, ಆಪ್ಷನ್ ಬಿ 70 ವರ್ಷಗಳ ಕಾಲ, ಆಪ್ಷನ್ ಸಿ 86 ವರ್ಷಗಳ ಕಾಲ, ಆಪ್ಷನ್ ಡಿ 50 ವರ್ಷಗಳ ಕಾಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 70 ವರ್ಷಗಳ ಕಾಲ ಆನೆಯು ಬಾಳುತ್ತದೆ. ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಸಿದ್ದರಾಮಯ್ಯನವರು ಜನಿಸಿದ ವರ್ಷ ಯಾವುದು? ಆಪ್ಷನ್ ಎ 1915, ಆಪ್ಷನ್ ಬಿ 1967, ಆಪ್ಷನ್ ಸಿ 1947, ಆಪ್ಷನ್ ಡಿ 2000. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 1947ರಂದು ಸಿದ್ದರಾಮಯ್ಯನವರ ಜನನವಾಯಿತು. ನಿಮ್ಮ ಐದನೆಯ ಪ್ರಶ್ನೆ. ಸಿದ್ದರಾಮಯ್ಯ ಯಾವ ರಾಜ್ಯದ ರಾಜಕಾರಣಿ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಗೋವಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ರಾಜ್ಯದಲ್ಲಿ. ನಿಮ್ಮ ಆರನೆಯ ಪ್ರಶ್ನೆ. ಭಾರತದ ಅತಿ ದೊಡ್ಡ ಐಟಿ ನಗರ ಯಾವುದು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಕೇರಳ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಭಾರತದ ಅತಿ ದೊಡ್ಡ ಐಟಿ ನಗರ. ನಿಮ್ಮ ಏಳನೆಯ ಪ್ರಶ್ನೆ. IPL ಯಾವಾಗ ಆರಂಭವಾಯಿತು? ಆಪ್ಷನ್ ಎ 2003ರಲ್ಲಿ, ಆಪ್ಷನ್ ಬಿ 1986ರಲ್ಲಿ, ಆಪ್ಷನ್ ಸಿ 2008ರಲ್ಲಿ, ಆಪ್ಷನ್ ಡಿ 1934ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 2008ರಲ್ಲಿ IPL ಆರಂಭವಾಯಿತು. ನಿಮ್ಮ ಎಂಟನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಸಿದ್ದರಾಮಯ್ಯ ಯಾವ ವರ್ಷದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು? ಆಪ್ಷನ್ ಎ 2015, ಆಪ್ಷನ್ ಬಿ 2019, ಆಪ್ಷನ್ ಸಿ 2013, ಆಪ್ಷನ್ ಡಿ 2017. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 2013ರಲ್ಲಿ. ನಿಮ್ಮ ಒಂಬತ್ತನೆಯ ಪ್ರಶ್ನೆ. ಜೀವಶಾಸ್ತ್ರ ಎಂದರೇನು?
ಆಪ್ಷನ್ ಎ ಫಿಸಿಕ್ಸ್, ಆಪ್ಷನ್ ಬಿ ಕೆಮಿಸ್ಟ್ರಿ, ಆಪ್ಷನ್ ಸಿ ಬಯೋಲಜಿ, ಆಪ್ಷನ್ ಡಿ ನ್ಯೂರೋಲಜಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬಯೋಲಜಿ ಎಂದರೆ ಜೀವಶಾಸ್ತ್ರ. ನಿಮ್ಮ 10ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಸಿದ್ದರಾಮಯ್ಯನವರಿಗೆ ಒಟ್ಟು ಎಷ್ಟು ಮಕ್ಕಳಿದ್ದಾರೆ? ಆಪ್ಷನ್ ಎ 3, ಆಪ್ಷನ್ ಬಿ 7, ಆಪ್ಷನ್ ಸಿ 2, ಆಪ್ಷನ್ ಡಿ 1. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 2. ನಿಮ್ಮ 11ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ಗೋವುಗಳನ್ನು ಹೊಂದಿರುವ ದೇಶದ ಹೆಸರೇನು? ಆಪ್ಷನ್ ಎ ಅಮೇರಿಕ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಜಪಾನ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಗೋವುಗಳನ್ನು ಹೊಂದಿರುವ ದೇಶವಾಗಿದೆ. ನಿಮ್ಮ 12ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಭಾರತದ ಅತಿ ವೇಗವಾಗಿ ಬೆಳೆಯುವ ಉದ್ಯಮ ಯಾವುದು? ಆಪ್ಷನ್ ಎ ಹೋಟೆಲ್, ಆಪ್ಷನ್ ಬಿ ಕ್ರೀಡೆ, ಆಪ್ಷನ್ ಸಿ ಐಟಿ, ಆಪ್ಷನ್ ಡಿ ಸಿನಿಮಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಐಟಿ ಉದ್ಯಮವು ಭಾರತದ ಅತಿ ವೇಗವಾಗಿ ಬೆಳೆಯುವ ಉದ್ಯಮದ ಹೆಸರಾಗಿದೆ. ನಿಮ್ಮ 13ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ದೀಪಾವಳಿ ಯಾವ ದೇವಿಗೆ ಸಂಬಂಧಿಸಿದ ಹಬ್ಬವಾಗಿದೆ? ಆಪ್ಷನ್ ಎ ದುರ್ಗೆಗೆ, ಆಪ್ಷನ್ ಬಿ ಶಾರದಾ ಮಾತೆಗೆ, ಆಪ್ಷನ್ ಸಿ ಲಕ್ಷ್ಮೀ ದೇವಿಗೆ, ಆಪ್ಷನ್ ಡಿ ಕಾಳಿ ಮಾತೆಗೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಹಬ್ಬವಾಗಿದೆ. ನಿಮ್ಮ 14ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಮನೆಯಲ್ಲಿ ಕಲ್ಲು ಉಪ್ಪನ್ನು ಬಳಸಿದರೆ ಏನಾಗುತ್ತದೆ? ಆಪ್ಷನ್ ಎ ಆರ್ಥಿಕ ನಷ್ಟ, ಆಪ್ಷನ್ ಬಿ ಸಾಲಬಾಧೆ, ಆಪ್ಷನ್ ಸಿ ಹಣ ಉಳಿತಾಯ, ಆಪ್ಷನ್ ಡಿ ಸಂಕಷ್ಟ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹಣ ಉಳಿತಾಯವಾಗುತ್ತದೆ. ನಿಮ್ಮ 15ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ನೀರಿನ ರಾಸಾಯನಿಕ ಸೂತ್ರ ಯಾವುದು? ಆಪ್ಷನ್ ಎ Ag, ಆಪ್ಷನ್ ಬಿ Au, ಆಪ್ಷನ್ ಸಿ H2O, ಆಪ್ಷನ್ ಡಿ Fe. ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಸಿ H2O. ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್